ವಿಜೇಂದ್ರ ವರ್ಸಸ್ ಯತ್ನಾಳ್ ಬಿಜೆಪಿ ಸಂಸದರಲ್ಲೇ ಒಡಕು. ಯಾರು ಯಾರ ಪರ? ಡೆಲ್ಲಿಯಲ್ಲಿ ಯಾರಿಗೆ ಎಷ್ಟು ಬಲ? ಯತ್ನಾಳ್ ಪರ ಎಷ್ಟು ಸಂಸದರು ನಿಲ್ತಾ ಇದ್ದಾರೆ? ವಿಜೇಂದ್ರ ಪರ ಎಷ್ಟು ಜನ ಸರಿ ಇದೆ ವಿಜೇಂದ್ರ ಮಾಡ್ತಿರೋದು ಅಂತ ಹೇಳೋರು? ಡೆಲ್ಲಿಯಲ್ಲೂ 3 ಗುಂಪಾಗಿದೆ ಬಿಜೆಪಿಯ ಎಂಪಿಗಳ ಟೀಮ್. ಹೈಕಮಾಂಡ್ ನಾಯಕರಿಗೆ ಹಿಂಗಾಗಿ ದೊಡ್ಡ ತಲೆನೋವು ಉಂಟಾಗಿದೆ. 3 ಬಿಜೆಪಿ ಸಂಸದರು ಯತ್ನಾಳ್ ಪರ ಭರ್ಜರಿಯಾಗಿ ಬ್ಯಾಟ್ ಮಾಡ್ತಾ ಇದ್ದಾರಂತೆ. 4 ಬಿಜೆಪಿ ಸಂಸದರು ವಿಜೇಂದ್ರ ಪರ ಬ್ಯಾಟಿಂಗ್ ನಲ್ಲಿ ಕಾರ್ಯನಿರತರಾಗಿದ್ದಾರೆ. ಇವರಿಬ್ರು ಸಹವಾಸನೂ ಬೇಡ ಅಂತ ಹೇಳಿ ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ ಅಥವಾ ಸೆಂಟ್ರಲ್ ಅಲ್ಲಿ ಸ್ಟ್ಯಾಂಡ್ ಹಾಕೊಂಡು ನಿಂತಿರೋರ ಸಂಖ್ಯೆ 10 ಜನ ಈ ಬಿಜೆಪಿ ಎಂಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದು ಬಲಾಬಲವನ್ನ ನೋಡೋಕ್ ಹೋದಾಗ ನಮಗೆ ಕಂಡು ಬಂದಂತಹ ವಿಚಾರ. 3 ಜನ ಯತ್ನಾಳ್ ಅವರು ಮಾಡಿದ ಸರಿ ಇದೆ, ಹೋರಾಟ ಸರಿ ಇದೆ ಅಂತ ಹೇಳೋರು. ಸ್ವಲ್ಪ ಮಟ್ಟಿಗೆ ಬೇಸರ ಅಂತ ಹೇಳಿದರೆ 3ನೇ ತಾರೀಕಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕಕ್ಕೆ ಬರುವವರು. ಏನೋ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅಂತ ಹೇಳುವಂಥ ಭಾವನೆಗಳು ನಮ್ಮಲ್ಲಿತ್ತು. ಆದರೆ ಅದು ಯಾವುದೇ ರೀತಿಯ ಫಲಕಾರಿ ಆಗಲಿಲ್ಲ. ನಾವು ವಿಚಾರಗಳನ್ನು ಅವರ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ನಾನು ಅದಕ್ಕಾಗಿ ಬಂದವನಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಇವತ್ತಿನ ದಿನದಲ್ಲಿ ನಮಗೆ ಅನಿಸ್ತಾ ಇರುವಂಥದ್ದು ಒಂದೊಂದು ದಿನವೂ ಇದನ್ನು ಮುಂದುವರಿಸುವಂಥದ್ದು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಗೆ ಜಾಸ್ತಿ ಡ್ಯಾಮೇಜ್ಗಳನ್ನು ಮಾಡ್ತದೆ ಹೊರತು ಇದರಿಂದ ನಮ್ಮ ವಿರೋಧಿಗಳಿಗೆ ಲಾಭ ಆಗುತ್ತೆ, ನಮ್ಮೊಳಗೆ ಇರುವಂಥ ಕೆಲವರಿಗೂ ಲಾಭ ಆಗ್ಬೋದು. ವ್ಯತ್ಯಾಸಗಳಾದರೆ ಡೀಟೇಲ್ಸ್ ಕೊಡ್ತಾರೆ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವೀಶ್, ಈಗ ಯತ್ನಾಳ್ ಬಣದವರು ಹೇಳೋದು ಬಿಜೆಪಿಯ ವಿಜೇಂದ್ರ ಬಣದವರಿಗೆ ಅಪತ್ಯ ಅಂತ ಅನ್ಸಿದ್ರು. ಕೆಲ ಪಾಯಿಂಟ್ಗಳು ಸರಿ ಇದೆ. ಈ ಕಡೆಗೆ ವಿಜೇಂದ್ರ ಹೇಳೋದು ಯತ್ನಾಳ್ ಬಣಕ್ಕೆ ಅಪತ್ಯ ಅನಿಸ್ತಿದೆ. ಇಂಥ ಸಂದರ್ಭದಲ್ಲಿ ಫಾರ್ಮುಲಾ ಕಂಡು ಹಿಡಿಯೋದು ಎಷ್ಟು ಸವಾಲಿನ ಕೆಲಸ ಆಗ್ತಾ ಇದೆ. ಸಂಸದರಲ್ಲಿ ಯಾಕೆ ಒಗ್ಗಟ್ಟು ಮೂಡ್ತಾ ಇಲ್ಲ? ಸಂಸದರು ಏನ್ ಬಯಸ್ತಾ ಇದ್ದಾರೆ? ಕೆಲವರು ಹೇಳಿಕೆ ನೋಡ್ತಾ ಇದ್ರೆ ತೊಟ್ಲು ತೂಗ್ತಾರೆ, ಮಗುನು ಚೂಡ್ತಾರೆ ಅನ್ನೋ ರೀತಿನಲ್ಲಿದೆ. ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಅಂತ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಯತ್ನಾಳ್ ಹೇಳ್ತಾ ಇರೋದು ಸರಿ ಇದೆ, ಇಲ್ಲ ವಿಜಯೇಂದ್ರ ಹೇಳ್ತಾ ಇರೋದು ಸರಿ ಇದೆ, ಇಲ್ಲ ತಪ್ಪು. ಇದನ್ನೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ತಕ್ಕಡಿಗೆ ತೂಕ ಹಾಕಬೇಕಾಗಿರ್ತಕ್ಕಂಥವ್ರು ಬಿ ಜೆ ಪಿಯ ಹೈಕಮಾಂಡ್. ಆದರೆ ಬಿ ಜೆ ಪಿಯ ಹೈಕಮಾಂಡೇ ಈ ವಿಚಾರದಲ್ಲಿ ಒಂದು ಕಡೆ ಎಡವಿದೆ. ಆ ಕಾರಣಕ್ಕೋಸ್ಕರವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆ ಬೆಳೆದಿರ್ತಕ್ಕಂಥದ್ದು. ಯಾಕೆಂದರೆ ಮೊದಲು ಎಲ್ಲ ಒಂದು ಕಡೆ ಯತ್ನಾಳ್ ಒಬ್ಬರಿದ್ದರು, ಅವ್ರ ನಂತರ ಇನ್ನೊಬ್ಬರು ಸೇರ್ಕೊಂಡ್ರು. ರಮೇಶ್ ಜಾರಕಿಹೊಳಿ ಆಯಿತು, ಅದ್ರ ಜೊತೆಗೆ ಅರವಿಂದ್ ಲಿಂಬಾವಳಿ ಆಯಿತು, ಅದ್ರ ಜೊತೆಗೆ ಕುಮಾರ್ ಬಂಗಾರಪ್ಪ ಆಯಿತು, ಬಿ ಪಿ ಹರೀಶ್ ಆಯಿತು, ಸಿದ್ದೇಶ್ವರ್ ಆಯಿತು. ಅಂದರೆ ಎಲ್ಲ ಒಂದು ಕಡೆ ಬಿ ಎಸ್ ವೈ ಜೊತೆಗೆ ಆ ಒಂದು ವಿಜೇಂದ್ರ ವಿರುದ್ಧದ ಬಣದ ಗುಂಪೇನಿದೆ ಅದು ಒಂದು ರೀತಿಯಲ್ಲಿ ಬೆಳೀತಾ ಹೋಯಿತು. ಅಂದರೆ ಶಿಸ್ತು ಕ್ರಮ ಇಲ್ಲದೆ ಇರತಕ್ಕಂಥ ಕಾರಣದಿಂದಾಗಿಯೇ ಈ ರೀತಿ ಬೆಳೆದು ಹೋಗಿದೆ ಅಂತಲೂ ಕೂಡ ವಿಜೇಂದ್ರ ಬಣದ ವಾದ. ಇನ್ನೊಂದೆಡೆ ಎಲ್ಲ ಒಂದು ಕಡೆ ಯಡಿಯೂರಪ್ಪನವರ ಕಾರಣಕ್ಕೋಸ್ಕರವಾಗಿ ಯಾರೂ ಕೂಡ ಬಹಿರಂಗವಾಗಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇಲ್ಲ ಅನ್ನೋ ವಾದವೂ ಕೂಡ ಇದೆ. ಆ ಕಾರಣಕ್ಕೋಸ್ಕರವಾಗಿ ಕೆಲ ಸಂಸದರು ಯತ್ನಾಳ್ ಪರ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು ಜೆ ಪಿ ನಡ್ಡಾ ಅವರ ಮುಂದೆ. ಪ್ರಮುಖವಾಗಿ 3ಕ್ಕೂ ಹೆಚ್ಚು ಸಂಸದರು ಆ ಒಂದು ಯತ್ನಾಳ್ ಪರ ಬೇಡ, ಯಾವುದೇ ರೀತಿಯ ಶಿಸ್ತು ಕ್ರಮ, ಇಬ್ಬರನ್ನು ಕರೆಸ್ಬಿಟ್ಟು ಸರಿ ಮಾಡಿ, ಇಬ್ಬರಿಗೂ ಕೂಡ ಬುದ್ಧಿವಾದ ಹೇಳಿ ಇಬ್ಬರದು ತಪ್ಪಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲ, ಯತ್ನಾಳ್ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ಇದರಿಂದಾಗೆ ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಕೂಡ 4ಕ್ಕೂ ಹೆಚ್ಚು ಸಂಸದರು ಕೂಡ ಒಂದು ರೀತಿಯಲ್ಲಿ ಜೆ ಪಿ ನಡ್ಡಾ ಅವರಲ್ಲಿ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂದರೆ 10ಕ್ಕೂ ಹೆಚ್ಚು ಸಂಸದರು ಏನಿದ್ದಾರೆ ಅವರು ನೀವೇನಾದರೂ ಮಾಡಿ, ನೀವು ಅವ್ರನ್ನಾದ್ರೂ ಕ್ರಮ ತಗೊಳ್ಳಿ, ಇವ್ರ ಮೇಲಾದರೂ ಕ್ರಮ ತಗೊಳ್ಳಿ, ಆದರೆ ನಮಗೆ ಪಕ್ಷ ಸರಿ ಹೋಗಬೇಕು, ಪಕ್ಷ ಶಿಸ್ತನ್ನು ಮೀರಿ ಒಂದು ರೀತಿಯಲ್ಲಿ ಬೆಳೀತಾ ಇರತಕ್ಕಂಥ ಸನ್ನಿವೇಶವೂ ಕೂಡ ಇದೆ. ಯಾಕೆಂದರೆ ಆ ಶಿಸ್ತಿನ ಗೆರೆಯನ್ನು ದಾಟಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಶಿಸ್ತು ಕೂಡ ತಾಂಡವಾಡ್ತಾ ಇದೆ. ಹಾಗಾಗಿ ಸರಿ ಹೋಗಬೇಕು ಅಂತ. ಆದರೆ ಬಿ ಜೆ ಪಿ ಹೈಕಮಾಂಡ್ ಇಲ್ಲಿ ತನಕವೂ ಕೂಡ ಈ ವಿಚಾರವಾಗಿ ದಿಟ್ಟ ಹೆಜ್ಜೆಯನ್ನು ಇಟ್ಟೇ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಡಿಸೆಂಬರ್ 7ನೇ ತಾರೀಕು ಯಾವ ನಿರ್ಧಾರಗಳನ್ನು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಅಂತ, ಕೋರ್ ಕಮಿಟಿಯಲ್ಲಿ ಯಾರು ಯತ್ನಾಳ್ ಪರ ಮತ್ತು ಯತ್ನಾಳ್ ವಿರುದ್ಧ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋದು ಕೂಡ ವಾದವೂ ಇದೆ. ಅದರ ಆಧಾರದ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಂತಿದೆ. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಒಂದು ವೇಳೆ ಏನಾದರೂ ಉಚ್ಚಾಟನೆಗೆ ಶಿಫಾರಸು ಮಾಡದ್ದೇ ಆದರೆ ಖಂಡಿತವಾಗಿ ಕೂಡ ಬಿಜೆಪಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಯಾರಾದರೂ ಒಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮುಂದೆ ಏನಾದರೂ ಸರಿ ಹೋಗ್ಬೋದಾ ಅಥವಾ ಇಲ್ವೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಕೇವಲ ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮವೋ ಅಥವಾ ಇಬ್ಬರನ್ನು ಸೇರಿಸಿ ರಾಜಿ ಮಾಡುವಂತ ಸಂಧಾನವೋ ಅಥವಾ ಯತ್ನಾಳ್ ಸುತ್ತ ಇರ್ತಕ್ಕಂಥವ್ರ ವಿರುದ್ಧವೂ ಕೂಡ ಶಿಸ್ತು ಕ್ರಮ ತೆಗೆದುಕೊಳ್ತಾರೋ ಕೂಡ ಕಾದ್ ನೋಡ್ಬೇಕು. ಮಮತಾ, ಧನ್ಯವಾದ ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ.